ನಾನು ಕಾರವಾರ ಕಾಳಿ ಬ್ರಿಡ್ಜ್ ಅಲ್ಲಿ ಇದ್ದೇನೆ. ಕಾರವಾರ ಗೋವಾ ರಸ್ತೆ ಇದು ಕಾಣುತ್ತಾ ಇದೆ. ಇದು ಕಾರವಾರ ಗೋವಾ ಹ್ಯಾಕ್ ಕುಸಿತು, ಏನಾಯ್ತು ಅಂತ ಇಲ್ಲಿ ಸ್ಥಳೀಯರಿದ್ದಾರೆ, ದಲಿತ ಮುಖಂಡರಿದ್ದಾರೆ, ಅವ್ರು ಕೇಳುವ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಜನರದು ಸರ್ ಇವತ್ತು ಏನಾಗಿದೆ ಅಂದರೆ, ನಮಗೆ ಈ ದೇವರ ಕೃಪೆಯಿಂದ ನಾವು ಕಾರವಾರದಲ್ಲಿ ಇರುವರು. ಈ ಬ್ರಿಡ್ಜ್ ರಾತ್ರಿ ಹೊತ್ತು ಆಗಿದ್ದರಿಂದ ಸ್ವಲ್ಪ ನಮಗೆ ನೆಮ್ಮದಿಯಾಗಿದೆ. ಯಾಕಂದರೆ ಯಾವುದೇ ಪ್ರಾಣಹಾನಿ ಅಥವಾ ಯಾರಿಗೂ ತೊಂದರೆ ಆಗ್ದೇನೆ ಈ ನಮ್ಮ ಸರೌಂಡಿಂಗ್ ನಮ್ಮ ದೇವರು ಏನಿದ್ದಾರೆ, ನರಸಿಂಹಸ್ವಾಮಿ ಇರಲಿ, ಕಬ್ರ ದೇವರು ಇರಲಿ, ಅಥವಾ ಕಾಳಿಕಾ ದೇವಸ್ಥಾನ ಇರಲಿ, ಸಂತೋಷಿ ಮಾತಾ ದೇವಸ್ಥಾನ ಇರಲಿ, ಸದಾಶಿವಗಡ ದುರ್ಗಾದೇವಿ ಇರಲಿ, ಈ ಮಧ್ಯದಲ್ಲಿ ಇರುವಂಥ ಈ ಬ್ರಿಡ್ಜು ಹಳೇ ಸುಮಾರು 50-60 ವರ್ಷಗಳಿಂದ ಕಟ್ಟಿರುವಂಥ ಈ ಬ್ರಿಡ್ಜು ಈಗ ನಮಗೆ ರೈಟ್ ಸೈಡಿಗೆ ಹೊಸ ಬ್ರಿಡ್ಜ್ ಕಟ್ಟಿರುವುದರಿಂದ ನಾವು ಇವತ್ತು ನೆಮ್ಮದಿಯಿಂದ ಇದ್ದೀವಿ. ಕಾರಣ ಏನಂದರೆ, ಈ ಹಳೆ ಬ್ರಿಡ್ಜ್ ಆಗಿರುವಂಥದ್ದು, ಈ ಹಳೆ ಬ್ರಿಡ್ಜಿಗೆ ನಮ್ಮ ಅಧಿಕಾರಿಗಳು ಸರ್ ಈಗ ಇದು ಹಳೆ ಬ್ರಿಡ್ಜ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಬ್ಯಾಂಡ್ ಆಗಿತ್ತಂತೆ ಸರ್. ಆದ್ರೂ ಕೂಡ ಸರ್ ಆಕ್ಚುಲಿ ಏನಾಗಿದೆ ಅಂದ್ರೆ, ಇದು ಹಳೆ ಕಾಲದ ಬ್ರಿಡ್ಜ್ ಇರುವುದರಿಂದ ಇದು ಶಿಥಿಲಗೊಂಡಿತ್ತು ಅಂದ್ರೆ ಅದು ಪೂರ್ತಿ ಡೌನ್ ಆಗಿ ಹೋಗಿತ್ತು. ಇವರು ತಪ್ಪೇನು ಮಾಡಿದ್ದಾರೆ, ಈ ಹೊಸ ಬ್ರಿಡ್ಜ್ ಮಾಡಬೇಕಾದ್ರೆ ಇವರು ತಮ್ಮ ಅಧಿಕಾರಿಗಳು ಮತ್ತು ಈ ಏನು ಟೆಂಡರ್ ತೊಗೊಂಡು ಕಾಮಗಾರಿ ನಡೆಸಿದವರು ಇವ್ರದ್ದು ಸ್ವಲ್ಪ ಇದು ಸ್ವಲ್ಪ ನಿಷ್ಕಾಳಜಿ ಮಾಡಿದ್ದಾರೆ. ಯಾಕಂದ್ರೆ ಲಾರಿ ಹೋಯ್ತು, ಲಾರಿಯಿಂದ ತೊಂದರೆ ಆಯಿತು, ಒಬ್ಬರಿಗೆ ಬಚಾವ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಸ್ಥಳೀಯರು ಮೀನುಗಾರರು ಎಲ್ಲರೂ ಇರುವುದರಿಂದ ಒಬ್ಬನಿಗೆ ಆದ್ರೂ ಬಚಾವ್ ಮಾಡಿದ್ದಾರೆ. ಸರ್ ಈಗ ನ್ಯಾಷನಲ್ ಹೈವೇದವರು IRBಗೆ ನಾನು ಕೇಳಿದೆ ಈ ವಿಷಯನ. ನ್ಯಾಷನಲ್ ಹೈವೇದವರು ಈ ರಸ್ತೆ ಸರಿ ಇದೆ ಅಂತ ಹೇಳ್ಕೊಂಡು ಅವ್ರಿಗೆ, ಈ ಒಂದು ಬ್ರಿಡ್ಜ್ ಸರಿ ಇದೆ ಅಂತ ಹೇಳ್ಕೊಂಡು ಅವ್ರಿಗೆ NOC ಕೊಟ್ಟಿದ್ದಾರಂತೆ IRBದವರಿಗೆ. IRB ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಇದು ನಮ್ ತಪ್ಪಲ್ಲ, ನಮ್ ಖಾಲಿ ಒಂದೇ ಬ್ರಿಡ್ಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅವರು 2 ಬ್ರಿಡ್ಜ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಇದು NS17 66 ಆಗಿದೆ. NS17 ಬೇರಿಂಗ್ ಚೇಂಜ್ ಮಾಡ್ಲಿಕ್ಕೆ ಅದು ಕೊಟ್ಟಿದ್ರು. ಅಧಿಕಾರಿಗಳು ಮಾಡಬೇಕಾಗಿರೋಂಥ ಕೆಲಸ ಇದು. ನಾಳೆ ನಮ್ಮ ಕಾರವಾರದಲ್ಲಿ ಯಾರೇ ಇರಲಿ ಸರ್, ಈಗ ಚಿರೂರುಗುಡ್ಡದ್ದು ನಾವು ಆಗಲೇ ನೋಡಿದ್ದೀವಿ, ನಾವು ನೋವು ಅದನ್ನು ಪಡ್ಕೊಂಡಿದ್ದೀವಿ. ಯಾಕಂದರೆ ಇಷ್ಟು ನಿಷ್ಕಾಳಜಿ, ಇಂಥ ಮಳೆಯಲ್ಲಿ ನಿಷ್ಕಾಳಜಿ ಮಾಡೋದು ಅಧಿಕಾರಿಗಳ ಕೆಲಸ. ಯಾಕಂದರೆ ಇದನ್ನು ನೋಡಿಕೊಂಡು ಅಟ್ಲೀಸ್ಟ್ ಡೌನ್ ಆಗಿರುವುದು ಒಂದು 6-6:30 ಆದ್ರೆ ಎಲ್ಲ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ನಿಜವಾಗ್ಲೂ ಅದನ್ನೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೆಳಗ್ಗೆ ಆಗಿದ್ರೆ ಸ್ಕೂಲ್ ಹುಡುಗರು, ವೆಹಿಕಲ್ಗಳು ಓಡಾಡ್ತಾ ಇದ್ದಾರೆ, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಓಡಾಡ್ತಾ ಇದ್ರು. ಆವಾಗ ದೊಡ್ಡ ದುರಂತ ಆಗ್ತಿತ್ತು. ಇದು ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ದುರಂತ ಆಗ್ತಿತ್ತು. ಇದನ್ನು ನಮ್ಮ ದೇವರೇ ನಮ್ಮನ್ನು ಕಾಪಾಡಿದ್ದಾರೆ. ದಯವಿಟ್ಟು ನಾನು ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಅಧಿಕಾರಿಗಳು ಇಂಥ ಕಾರವಾರದಲ್ಲಿ ಇರುವಂಥ ಸಣ್ಣ ಪುಟ್ಟ ಬ್ರಿಡ್ಜ್ಗಳು, ಜಿಲ್ಲೆಯಲ್ಲಿ ಇರುವಂತಹ ಎಲ್ಲನೂ ಪರಿಶೀಲನೆ ಮಾಡಿ ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಅದನ್ನು ಸರಿಪಡಿಸಿರಿ. ಮತ್ತು ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿ ಯಾವುದೇ ಅನಾಹುತ ಆಗಿಲ್ಲ, ಅದೊಂದು ನಮ್ಮ ದೊಡ್ಡ ಪುಣ್ಯ. ಅದಕ್ಕೆ ನಾನು ಅಧಿಕಾರಿಗಳ ಹತ್ರ ಬೇಡ್ಕೊಳ್ಳೋದೇನೆಂದರೆ, ನೀವು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಂದರಲ್ಲಿ ಓಡಾಡ್ತೀರಿ, ತೊಂದರೆ ಆದಾಗ ಮಾತ್ರ ಬರ್ತೀರಿ, ಆಮೇಲೆ ಯಾರು ಬರ್ತಾರೆ ಇಲ್ಲಿ? ಅದಕ್ಕೆ ಮುಂಚೆ ಯಾರು ಪ್ರಯತ್ನ ಮಾಡ್ತಾರೆ? ಜಿಲ್ಲೆಯಲ್ಲಿ ಇರಲಿ, ನಮ್ಮ ಕಾರವಾರಲ್ಲಿ ಇದು ಪ್ರಥಮ ಬಾರಿಗೆ ನಮಗೆ ಇದು ತೊಂದರೆ ಆಗಿದೆ. ದಯವಿಟ್ಟು ಇನ್ನು ಮುಂದೆ ಏನಾದರೂ ಮಾಡಬೇಕಾದ್ರೆ ಅದನ್ನು ಟೆಕ್ನಾಲಜಿ ನಿಮ್ಮ ಯಾವುದು ಒಳ್ಳೆ ಕಂಪನಿಯನ್ನು ತರಿಸಿ ಮಾಡಿ. ಇಂಥ IRB ಅವರು ಇವತ್ತು ನಮಗೆ ಲೂಟಿ ಮಾಡಿ ಮೇಲಿಂದ ನಮ್ಮ ಜನರಿಗೆ ಲೂಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮಲ್ಲಿ ಇರುವಂಥ ಗುಡ್ಡ ಕಾಡುಗಳು ಎಲ್ಲ ದರೋಡೆ ಮಾಡಿ ಅಲ್ಲೆಲ್ಲಿ ಕೆಲಸ ಮಾಡಿ, ಆ್ಯಕ್ಚುಲಿ ಒಂದು ಟೆಂಡರ್ ಕೊಟ್ಟ ಮೇಲೆ ಎಲ್ಲ ಜವಾಬ್ದಾರಿ ಅವ್ರು ತೊಗೊಳ್ಬೇಕಾಗ್ತದೆ. ಏನೇ ಕಡಿಮೆ ಬಿದ್ದರೂ ಅವ್ರು ತರಿಸಿ ತಂದು ಮಾಡಬೇಕಾಗುತ್ತೆ. ಇವತ್ತು ಏನಾಗಿದೆ, ಎಲ್ಲವೂ ಲೂಟಿ ಮಾಡಿ ಇವತ್ತು ಕಾರವಾರನ್ನು ಜನರನ್ನು ಈಗ ಸಾಯಿಸೋದ ಪರಿಸ್ಥಿತಿಯಲ್ಲಿ ಬಂದಿಡಿಗಿದೆ. ಇದಿಷ್ಟು ಮಾತು ನಮ್ಮ ಕಾರವಾರ ಸ್ಥಳೀಯರದು. ಏನಂತ ಹೇಳ್ತಾರೆ, IRBದವರು ಏನು ಕಾಮಗಾರಿ ಮಾಡಿದ್ದಾರೆ ಎಲ್ಲ ನಿಷ್ಕಾಳಜಿ ಕಾಮಗಾರಿ, ಅವರನ್ನು ಮೊದಲೇ ಒಳಗೆ ಹಾಕಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸ್ಥಳೀಯರೆಲ್ಲ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.